ಹಲೋ ವೀಕ್ಷಕರೇ, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸ್ಮಾರ್ಟ್ ಅಜನಿ. ಇವತ್ತಿನ ನಮ್ಮ ಮಳೆಗಾಲದ ಸ್ಪೆಷಲ್ ರೆಸಿಪಿ ಮಂಡಕ್ಕಿ ಉಸ್ಲಿ ಮತ್ತು ಮಿರ್ಚಿ ಬಜ್ಜಿನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಕೆಲವರಿಗೆ ಮಿರ್ಚಿ ಬಜ್ಜಿ ತಿಂದರೆ ಹೊಟ್ಟೆ ಹುರಿ ಬರೋದು, ಗ್ಯಾಸ್ಟ್ರಿಕ್ ಆಗೋದು ಆಗ್ತಾ ಇರುತ್ತೆ. ನಾನು ಹೇಳೋ ಟಿಪ್ಸ್ ಪ್ರಕಾರ ಮಾಡಿದರೆ ನೀವೆಷ್ಟೇ ಮಿರ್ಚಿ ಬಜ್ಜಿ ತಿಂದರೂ ಸಹ ಹೊಟ್ಟೆ ಹುರಿನೂ ಬರೋದಿಲ್ಲ, ಗ್ಯಾಸ್ಟ್ರಿಕ್ಕು ಆಗೋದಿಲ್ಲ. ಈ ವಿಡಿಯೋ ಇಷ್ಟ ಆದರೆ ತಪ್ಪದೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಮಿರ್ಚಿ ಬಜ್ಜಿ ಮಾಡೋದಕ್ಕೆ ಬೋಂಡ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಈ ಮೆಣಸಿನ್ಕಾಯಿನ ಈ ರೀತಿ ಒಂದು ಸೈಡು ಮಾತ್ರ ಮುಂದ್ಗಡೆ ಭಾಗ ಕಟ್ ಮಾಡಿ ಸೀಳ್ಕೋಬೇಕು. ಇದೇ ರೀತಿ ಎಲ್ಲ ಮೆಣಸಿನ್ಕಾಯಿ ಸಹ ನಾನು ಸೀಳಿ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಸ್ಟಫಿಂಗ್ ಮಾಡೋದಕ್ಕೆ 1/4 ಸ್ಪೂನು ಜೀರಿಗೆ ಪೌಡರು, ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು, ಹಾಗೆ 1/2 ಸ್ಪೂನು ಕೊತ್ತಂಬರಿ ಪೌಡರು. ಈ ಕೊತ್ತಂಬರಿ ಪೌಡರು ಗ್ಯಾಸ್ಟ್ರಿಕ್ನ ಕಡಿಮೆ ಮಾಡೋ ಗುಣ ಇರುತ್ತೆ. ಇದರಲ್ಲಿ ಕೊತ್ತಂಬರಿ ಬೀಜನ ಕ್ರಷ್ ಮಾಡಿನೂ ಸಹ ಹಾಕ್ಕೋಬೋದು. ಓನ್ಲಿ ಕೊತ್ತಂಬರಿ ಪೌಡರ್ ಅಷ್ಟೇ. ಹಾಗೆ ಒಂದು 1/2 ಸ್ಪೂನಷ್ಟು ನಿಂಬೆ ರಸನೂ ಸಹ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈ ಸ್ಟಫಿಂಗು ಮಾಡೋದ್ರಿಂದ ನಾವು ಎಷ್ಟೇ ಮಿರ್ಚಿ ತಿಂದರೂ ಸಹ ಗ್ಯಾಸ್ಟ್ರಿಕ್ ಆಗೋದಿಲ್ಲ ಫ್ರೆಂಡ್ಸ್. ಈಗ ಇದನ್ನು ಈ ಮೆಣಸಿನ್ಕಾಯಿ ಒಳಗಡೆ ಫಿಲ್ ಮಾಡ್ಕೋಬೇಕು. ನಾನು 5 ಮಿರ್ಚಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಇದು ಸ್ಟಫಿಂಗ್ ಆಗಿದೆ. ಈಗ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡು ಅದರಲ್ಲಿ 1 ಕಪ್ಪು ಕಡಲೆ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, 1/4 ಸ್ಪೂನು ಜೀರಿಗೆ ಪೌಡರು, 1/4 ಸ್ಪೂನು ಅರಿಶಿಣದ ಪುಡಿ ಕಲರ್ಗಾಗಿ, ಹಾಗೆ 1 ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು ಕ್ರಿಸ್ಪಿನೆಸ್ಗಾಗಿ, ಹಾಗೆ ಚಿಟಿಕೆಯಷ್ಟು ಬೇಕಿಂಗ್ ಸೋಡಾ ಜಾಸ್ತಿ ಹಾಕಿದರೆ ಬಜ್ಜಿ ಹೀರ್ಕೊಳ್ಳುತ್ತೆ ಜಾಸ್ತಿ ಎಣ್ಣೆನ. ಆದ್ದರಿಂದ ಚಿಟಿಕೆಯಷ್ಟು ಮಾತ್ರ ಹಾಕಿ. 5 ಮಿರ್ಚಿ ಬಜ್ಜಿ ಅಲ್ವಾ, ಆದ್ದರಿಂದ ಚಿಟಿಕೆಯಷ್ಟು. ಹಾಗೆ ಬಿಸಿ ಎಣ್ಣೆ. ಮಿರ್ಚಿ ಬಜ್ಜಿಗೆ ಒಂದು ಕ್ರೀಮಿ ಟೆಕ್ಸ್ಚರ್ ಬರುತ್ತೆ. ಇದು ಹಾಕೋದ್ರಿಂದ ಟೇಸ್ಟಿಯಾಗೂ ಇರುತ್ತೆ ಮಿರ್ಚಿ ಬಜ್ಜಿ. ಈಗ ಸ್ವಲ್ಪ ನೀರನ್ನು ಹಾಕ್ಕೊಂಡು ದೋಸೆ ಹಿಟ್ಟಿನ ಹದಕ್ಕೆ ಇದನ್ನು ಕಲಿಸ್ಕೋಬೇಕು. ಉಂಡೆಗಳು ಇಲ್ಲದ ಹಾಗೆ ಕಲಿಸ್ಕೋಬೇಕು. ಕನ್ಸಿಸ್ಟೆನ್ಸಿ ಈ ರೀತಿ ಇರಬೇಕು. ಸ್ಪೂನ್ಗೆ ಯಾವ ರೀತಿ ಕೋಟ್ ಆಗ್ತಾ ಇದೆ ನೋಡಿ, ಈ ರೀತಿ ಇದ್ದರೆ ಸರಿ ಹೋಗುತ್ತೆ. ಈಗ ಇದು ಪಕ್ಕಕ್ಕಿಟ್ಟು ಮಂಡಕ್ಕಿ ಉಸ್ಲಿ ಮಾಡೋದಕ್ಕೆ ಒಂದು ಬೌಲಲ್ಲಿ ನೀರು ತೊಗೊಂಡಿದ್ದೀನಿ. ಇದರಲ್ಲಿ 1.5 ಲೀಟರು ಮಂಡಕ್ಕಿ ತೊಗೊಂಡಿದ್ದೀನಿ. ಉಪ್ಪು ಇರುವಂತಹ ಮಂಡಕ್ಕಿನೂ ಇರುತ್ತೆ, ಉಪ್ಪು ಇಲ್ಲದೆ ಇರುವಂತಹ ಮಂಡಕ್ಕಿನೂ ಇರುತ್ತೆ. ಇದು ಉಪ್ಪು ಇಲ್ಲದೆ ಇರುವಂತಹ ಮಂಡಕ್ಕಿ, ಇದೇ ಟೇಸ್ಟಿಯಾಗಿರುತ್ತೆ ಇದಕ್ಕೆ. ಈಗ ಇದನ್ನು ನೀರಲ್ಲಿ ಚೆನ್ನಾಗಿ ನೆನೆಸ್ಬಿಟ್ಟು, ಜಾಸ್ತಿ ಹೊತ್ತು ನೆನೆಸೋ ಅವಶ್ಯಕತೆ ಇಲ್ಲ, ಜಸ್ಟ್ ಮುಳುಗಿಸ್ಬಿಟ್ಟು ನೀರಲ್ಲಿ ನೀಟಾಗಿ ಹಿಂಡಿ ಒಂದು ಪ್ಲೇಟಲ್ಲಿ ಹಾಕಬೇಕು. ಇದು ಸೈಡ್ಗಿಟ್ಟು ಗ್ಯಾಸ್ ಆನ್ ಮಾಡಿಕೊಂಡು ಅದ್ರ ಮೇಲೆ ಒಂದು ಪಾತ್ರೆ ಇಟ್ಕೊಂಡು 3 ಟೇಬಲ್ ಸ್ಪೂನ್ ಎಣ್ಣೆ, 2 ಟೇಬಲ್ ಸ್ಪೂನ್ ಕಡಲೆ ಬೀಜ ಹಾಕಿ, ಕಡಲೆ ಬೀಜ ಕ್ರಿಸ್ಪಿನೆಸ್ ಬರೋವರೆಗೂ, ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಈಗ ಕಡಲೆ ಬೀಜ ಫ್ರೈ ಆದಮೇಲೆ ಇದನ್ನು ಬೇಕಾದರೆ ಒಂದು ಬೌಲಲ್ಲಿ ತೆಗೆದಿಟ್ಟು ಆನಂತರನೂ ಸಹ ಆ್ಯಡ್ ಮಾಡ್ಬೋದು. ಇದನ್ನು ಇದರಲ್ಲೇ ಸೈಡಲ್ಲಿ ತಳ್ಳಿ 1/2 ಸ್ಪೂನು ಸಾಸಿವೆ, 1/2 ಸ್ಪೂನು ಜೀರಿಗೆ, 1/2 ಸ್ಪೂನು ಉದ್ದಿನಬೇಳೆ, 1 ಸ್ಪೂನು ಕಡಲೆಬೇಳೆ ಹಾಕಿ ಒಂದು 30 ಇಂದ 40 ಸೆಕೆಂಡ್ವರೆಗೂ ಫ್ರೈ ಮಾಡಬೇಕು ಮೀಡಿಯಮ್ ಫ್ಲೇಮಲ್ಲಿ. ಇದನ್ನು ಈ ರೀತಿ ಫ್ರೈ ಆದಮೇಲೆ 3 ಹಸಿ ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ನಿಮಗೆ ಖಾರ ಜಾಸ್ತಿ ಬೇಕು ಅನ್ನೋಗಿದ್ರೆ ಇನ್ಕ್ರೀಸ್ ಮಾಡ್ಕೋಬೋದು. ಹಾಗೆ 1 ಈರುಳ್ಳಿ ಕಟ್ ಮಾಡಿರೋದು ಹಾಕಿ 1 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡಿ, ಎಲ್ಲ ಮಿಕ್ಸ್ ಮಾಡಿ. ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಸಹ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ 10 ಸ್ಪೂನು ಅರಿಶಿಣದ ಪುಡಿ, 1 ಟೊಮೆಟೊ ಚಿಕ್ಕದಾಗಿ ಕಟ್ ಮಾಡಿರೋದು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಟೊಮೆಟೊ ಮೆತ್ತಗಾಗುವವರೆಗೂ ಮೀಡಿಯಮ್ ಫ್ಲೇಮಲ್ಲಿ 1 ನಿಮಿಷ ಫ್ರೈ ಮಾಡಿ. ಆನಂತರ ಮಂಡಕ್ಕಿನ ಹಾಕಬೇಕು, ನೆನೆಸಿರೋದು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸಹ ಈಗಲೇ ಹಾಕ್ತಾ ಇದ್ದೀನಿ. ಹಾಗೆ ಲೆಮನ್ ಜ್ಯೂಸು 1/2 ಸ್ಪೂನ್ ಹಾಕ್ತಾ ಇದ್ದೀನಿ. ಲೆಮನ್ ಜ್ಯೂಸ್ ಆಪ್ಷನಲ್ಲು, ನಿಮಗೆ ಸ್ಪೈಸಿಯಾಗಿರಬೇಕು ಅನ್ನೋ ಆಗಿದ್ರೆ ಅದನ್ನ ಸ್ಕಿಪ್ ಮಾಡಿ. ಈಗ ಇದೆಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮತ್ತೊಮ್ಮೆ ಮಿಕ್ಸ್ ಮಾಡಬೇಕು. ಆ್ಯಕ್ಚುಲಿ ಕೆಲವು ಕಡೆ ಉರಿಗಡ್ಲೆನ ಪುಡಿ ಮಾಡಿಬಿಟ್ಟು ಹಾಕ್ತಾರೆ, ನಮ್ಮ ಕಡೆ ಹಸಿ ತೆಂಗಿನಕಾಯಿ ತುರಿದ್ಬಿಟ್ಟು ಹಾಕ್ತಾರೆ. 3 ಟೇಬಲ್ ಸ್ಪೂನ್ ಹಸಿ ತೆಂಗಿನಕಾಯಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮೀಡಿಯಮ್ ಫ್ಲೇಮಲ್ಲಿ 2 ನಿಮಿಷ ಫ್ರೈ ಮಾಡಬೇಕು. ಈ ರೀತಿ ಫ್ರೈ ಮಾಡಿ ಆದಮೇಲೆ ಈಗ ಇದು ರೆಡಿಯಾಗಿದೆ. ಇದನ್ನು ಪಕ್ಕಕ್ಕಿಟ್ಟು ಮಿರ್ಚಿ ಬಜ್ಜಿ ಮಾಡೋದಕ್ಕೆ ಬ್ಯಾಟರಲ್ಲಿ ಈ ರೀತಿ ಮಿರ್ಚಿನ ಡಿಪ್ ಮಾಡಬೇಕು. ಮತ್ತು ಈ ಬೌಲ್ಗೆ ಸ್ವಲ್ಪ ಸವರಬೇಕು. ಈ ರೀತಿ ಸವರೋದ್ರಿಂದ ಮಿರ್ಚಿ ನೀಟಾಗಿ ಕಾಣುತ್ತೆ. ಮೀಡಿಯಮಾಗಿ ಹೀಟ್ ಆಗಿರುವಂತಹ ಎಣ್ಣೆಯಲ್ಲಿ ಹಾಕಿದ ತಕ್ಷಣ ಟರ್ನ್ ಮಾಡಬಾರ್ದು. ಒಂದು ಸ್ವಲ್ಪ ಕೆಳಗಡೆ ಭಾಗ ಫ್ರೈ ಆದಮೇಲೆ ಇನ್ನೊಂದು ಸೈಡ್ಗೆ ಟರ್ನ್ ಮಾಡಿ, ಎರಡೂ ಕಡೆನೂ ಈ ರೀತಿ ಮೀಡಿಯಮ್ ಫ್ಲೇಮಲ್ಲಿ ಕಲರ್ ಚೇಂಜ್ ಆಗಿ ಸ್ವಲ್ಪ ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಆನಂತರ ಇದನ್ನು ತೆಗೆದು ಒಂದು ಪ್ಲೇಟಲ್ಲಿ ಹಾಕಿ, ಉಳ್ದಿರೋದು ಸಹ ಸೇಮ್ ಇದೇ ರೀತಿ ನಾನು ಫ್ರೈ ಮಾಡ್ತಾ ಇದ್ದೀನಿ.
ಮೀಡಿಯಂ ಫ್ಲೇಮಲ್ಲೇ ಇದನ್ನು ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿ ಫ್ರೈ ಆಗೋದು. ಇನ್ ಕೇಸ್ ನೀವು ಬೇಗ ಆಗಲಿ ಅಂತ ಹೇಳಿ ಹೈ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿಕೊಂಡ್ರೆ ಹೊರಗಡೆ ಮಾತ್ರ ಕಲರ್ ಚೇಂಜ್ ಆಗಿರುತ್ತೆ, ಒಳಗಡೆ ಮಾತ್ರ ಸರಿಯಾಗಿ ಬೆಂದಿರೋದಿಲ್ಲ. ಆದ್ದರಿಂದ ಇದೇ ರೀತಿ ಎಲ್ಲವನ್ನು ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಒಂದು ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡ್ತಾ ಇದ್ದೀನಿ. ಇದನ್ನು ಬಿಸಿ ಬಿಸಿಯಾಗೆ ಮಳೆ ಬರಬೇಕಾದ್ರೆ ತಿಂತಾ ಇದ್ದರೆ ಖಾರವಾಗಿ ಬಾಯಿಗೆ ಒಳ್ಳೆ ಟೇಸ್ಟ್ ಸಿಗುತ್ತೆ. ತುಂಬ ಜನ ಮಳೆಗಾಲದಲ್ಲಿ ಇಷ್ಟಪಟ್ಟು ಮಾಡ್ಕೊಂಡು ತಿಂತಾರೆ. ನಮ್ಮ ಸೌತ್ ಕರ್ನಾಟಕದಲ್ಲಿ ಯಾವ ರೀತಿ ಮಾಡ್ತಾರೋ ಆ ರೀತಿ ನಾನು ತೋರಿಸಿದ್ದೀನಿ. ನಿಮ್ಮ ಕಡೆ ಹೇಗೆ ಮಾಡ್ತಾರೆ ಅಂತಂದು ಸಹ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಿಮಗೆ ಇಷ್ಟ ಆದರೆ ತಪ್ಪದೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೂ ಸಹ ಶೇರ್ ಮಾಡಿ. ಇಂತಹ ಮತ್ತಷ್ಟು ಈಸಿ ರೆಸಿಪೀಸ್ಗಾಗಿ ಸ್ಮಾರ್ಟ್ ರಜನಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ನ ಸಹ ಕ್ಲಿಕ್ ಮಾಡಿ ನಾನು ಹಾಕೋ ವಿಡಿಯೋಸ್ನ ಮಿಸ್ ಆಗದೆ ನೋಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.